ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಶೇಷ ಮುರ್ತುಜಾ ಖಾದ್ರಿ ಅವರ 157ನೇ ಈ ಒಂದು ಉರ್ಸು ಈ ನಾಡಿನಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಒಂದು ಉರ್ಸು ಇವತ್ತು ನಮ್ಮ ಇಲ್ಕಲ್ ತಾಲೂಕಿನ ಇಲ್ಕಲ್ ನಗರದಲ್ಲಿ ಹಜರತ್ ಶೇಷ ಮುರ್ತುಜಾ ಖಾದ್ರಿ ಅವರ ಒಂದು ಉರ್ಸು ನಡೀತಾ ಬರ್ತಾ ಇದೆ. ಇದು ಒಂದು ಭಾವೈಕ್ಯತೆ ಸಂಕೇತ, ಸೌಹಾರ್ದತೆಯಿಂದ ಸರ್ವ ಜನಾಂಗವೂ ಕೂಡ ಇಲ್ಲಿ ನಡೆದು ಬಂದಂಥದ್ದು ಒಂದು ಪದ್ಧತಿ. ಸುಮಾರು ಸಾವಿರಾರು ವರ್ಷಗಳ ಕಾಲದಿಂದ ಈ ಒಂದು ಪವಿತ್ರವಾದ ಕ್ಷೇತ್ರ ಏನು ಒಂದು ಶ್ರದ್ಧೆ, ಭಯ, ಒಂದು ಭಕ್ತಿಯಿಂದ ಇಲ್ಲಿ ಯಾರು ನಡೆದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಹಜರತ್ ಶೇಷ ಮುರ್ತುಜಾ ಖಾದ್ರಿ ಅವರ ಇವತ್ತು ಆಶೀರ್ವಾದ ಆಗಿದೆ, ಅವರಿಗೆ ಭಾಳ ಬೆಳಗಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇವತ್ತು ನಮ್ಮಲ್ಲಿದೆ. ಇವತ್ತು 2026ರ ಈ ಒಂದು 157ನೇ ಉರ್ಸಿನ ಅಂಗವಾಗಿ ಇವತ್ತು ನಮ್ಮ ತಾಲೂಕಾ ಆಡಳಿತ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳ, ಯಾಕಂದರೆ ಈ ಒಂದು ವಫ್ ಕಮಿಟಿಯ ಒಂದು ಒಳಗೆ ಬರುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಇಲ್ಕಲ್ ತಾಲೂಕಾ ದಂಡಾಧಿಕಾರಿಗಳಂಥ ಅಮರೀಶ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಉರ್ಸು ಇವತ್ತು ನಡೆದು ಬಂದಿದೆ. ಭಾಳ ಯಶಸ್ವಿಯಾಗಿ ಇವತ್ತಿನ ದಿವಸ ಬೆಳಗ್ಗೆ ಗಂಧ ಕೂಡ ನೆರೆಯುವಂಥದ್ದು ಮತ್ತು ಅನೇಕ ಧಾರ್ಮಿಕ ಏನು ಪದ್ಧತಿಗಳದಾವೆ ಆ ಪದ್ಧತಿಗಳನ್ನು ಎಲ್ಲವನ್ನು ಒಳಗೊಂಡಂತೆ ಮತ್ತು ಅನೇಕ ವರ್ಷದಿಂದ ಇವತ್ತು ನಮ್ಮ ದರ್ಗಾ ಅಭಿವೃದ್ಧಿ ಆಗಿದ್ದಿಲ್ಲ. ಬಹುತೇಕ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ಕೈಗೊಂಡಿದ್ದಾರೆ. ಇವತ್ತು ವಾಟರ್ ಟ್ಯಾಂಕ್ ನಿರ್ಮಾಣ ಆಗಿರ್ಬೋದು, ಕಂಪೌಂಡ್ ನಿರ್ಮಾಣ ಆಗಿರ್ಬೋದು, ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಏನೇನು ಮುಖ್ಯವಾಗಿ ಬದಲಾವಣೆಗಳನ್ನು ಮಾಡಬೇಕಾಗಿತ್ತು ಇವತ್ತೇನು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಇಲ್ಲಿ ಇವತ್ತು ವ್ಯವಸ್ಥಾಪಕರಾಗಿ ನೇಮಕ ಆದರೆ ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ವಿಶೇಷವಾಗಿ ಇಲ್ಲಿ ಬಂದಂಥ ಜನರಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಇವತ್ತು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಕೂಡ ಒಂದು ಶುದ್ಧ ಕುಡಿಯುವ ನೀರು ಘಟಕವನ್ನು ಕೂಡ ಇವತ್ತು ನಿರ್ಮಾಣ ಮಾಡಿದ್ವಿ. ಒಂದು ಕಡೆ ನಾವು ಚಿತ್ರಗಿಯ ಚಿಜ್ಯೋತಿ ಪರಮ ಪೂಜ್ಯ ವಿಜಯಮಾಂತಪ್ಪಗಳನ್ನು ನೆನೆಸ್ಕೊಂಡು ಒಂದು ಕಡೆ ಹಜರತ್ ಶೇಷ ಮುರ್ತುಜಾ ಖಾದ್ರಿ ಅವರನ್ನು ನಡೆದು ಬಂದಂಥ ದಾರಿ. ಯಾಕಂದರೆ ಇಬ್ಬರೂ ಕೂಡ ಅವರ ಕಾಲದಲ್ಲಿ ಸ್ನೇಹಿತರಾಗಿ ಈ ಊರಲ್ಲಿ ನಡೆದಾಡಿದರು ಅನ್ನೋದು ಬಹಳ ಖ್ಯಾತಿಯಾಗಿದೆ. ಆ ಖ್ಯಾತಿ ಅಂತಲೇ ಎಲ್ಲ ಜನರು ಕೂಡ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಇನ್ನಿತರ ಎಲ್ಲ ಧರ್ಮದ ಸಮುದಾಯಗಳ ಜನರು ಕೂಡ ಆ ಒಂದು ಭಾವೈಕ್ಯತೆ, ಸೌಹಾರ್ದತೆಯನ್ನು ಇಟ್ಕೊಂಡು ನಡೆಯುವಂಥ ನಗರ ಇವತ್ತು ನಮಗೆಲ್ಲ ಸಿಕ್ಕಿದ್ದು ಭಾಳ ಪುಣ್ಯ. ಇಂಥ ಒಂದು ಪವಿತ್ರವಾದ ಈ ಉರ್ಸಿನ ಅಂಗವಾಗಿ ಬಂದಂಥ ನಾಡಿನ ಎಲ್ಲ ಭಕ್ತಾದಿಗಳಿಗೆ ನಾನು ವಿಶೇಷವಾದ ಸ್ವಾಗತವನ್ನು ಕೋರಿ ಅವರೆಲ್ಲರೂ ಬಂದು ಇವತ್ತು ಆ ಭಕ್ತಾದಿಗಳು ಏನು ಇವತ್ತು ಇಲ್ಲಿ ಒಂದು ಧಾರ್ಮಿಕ ಒಂದು ಶ್ರದ್ಧೆಯಿಂದ ಮನೋಭಾವನೆಯಿಂದ ಬರ್ತಾರೆ ಅವರಿಗೆಲ್ಲರಿಗೂ ಆ ಹಜರತ್ ಶೇಷ ಮುರ್ತುಜಾ ಖಾದ್ರಿ ಅವರು ಆಶೀರ್ವಾದ ಮಾಡಲಿ. ಅವರಿಗೆಲ್ಲರಿಗೂ ಅವರ ಬಾಳನ್ನು ಬೆಳಗುವಂಥ ಕೆಲಸ ಆಗಬೇಕು. ಮತ್ತು ವಿಶೇಷವಾಗಿ ನಮ್ಮ ನಗರದ ಎಲ್ಲ ಜನಾಂಗ, ಇವತ್ತು ನೇಕಾರ ಇರುವಂಥ ಊರು, ಅನೇಕ ಕೂಲಿ ಕಾರ್ಮಿಕರು, ಬಡವರು ಇರುವಂಥ ಒಂದು ನಗರ. ಈ ನಗರದಲ್ಲಿ ಕೂಡ ಎಲ್ಲರೂ ಕೂಡ ಆ ಭಯ ಭಕ್ತಿಯನ್ನು ಇಟ್ಕೊಂಡು ನಡೆಯುವಂಥ ಕೆಲಸ ಆಗಿದೆ. ಈ ಒಂದು ಉರ್ಸನ್ನು ಏನು ಒಂದು ತಿಂಗಳ ಪರ್ಯಂತ ನಡೆಯುವಂಥ ಉರ್ಸು ಯಶಸ್ವಿಯಾಗಿ ನಡೀಬೇಕು. ಆ ಕಾರಣಕ್ಕೆ ನಮ್ಮ ನಗರದ ಯುವಕರಿಗೆ, ಎಲ್ಲ ಸಮುದಾಯದ ಜನರಿಗೆ, ಬಂದಂತಹ ಅತಿಥಿಗಳಿಗೆ, ಭಕ್ತಾದಿಗಳಿಗೆ ತಾವೆಲ್ಲರೂ ಇವತ್ತು ಶಾಂತಿಯುತವಾಗಿ ನಡೆದು ಅವರು ಭಕ್ತಿಯನ್ನು ಸಮರ್ಪಣೆ ಮಾಡಿ ಅವರ ಭಕ್ತಿಯನ್ನು ಆಶೀರ್ವಾದವನ್ನು ಪಡೆದು ಹೋಗುವಂಥ ನಿಟ್ಟಿನಲ್ಲಿ ನಮ್ಮ ಸಹಕಾರ ಇರಲಿ. ಯಾವುದೇ ಗೊಂದಲ ಗಲಾಟೆಗಳನ್ನು ಆಗದೇ ಇರೋ ಹಾಗೆ ವ್ಯವಸ್ಥಿತವಾಗಿ ನಡೆಯುವಂಥ ಈ ಒಂದು ಉರ್ಸನ್ನು ತಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಇಲ್ಕಲ್ ನಗರದ ಹಿರಿಯರಾದಂಥ ಸನ್ಮಾನ್ಯ ನಮ್ಮ ಶಾಂತಕುಮಾರ್ ಶಿವಪುರ್ ಅವರಿರ್ಬೋದು, ನಮ್ಮ ಶರಣಪ್ಪಣ್ಣ ಅಂಬೇಳ್ ಅವರಿರ್ಬೋದು, ನಮ್ಮ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸಮಾಜದ ಮುಖಂಡರಾದಂಥ ಅಬ್ದುಲ್ ರಜಾಕ್ ತಡ್ಗಾರ್ ಅವರಿರ್ಬೋದು, ನಮ್ಮ ಬಬ್ಲು ಬಿಳೇಕುದ್ರಿ ಅವರಿರ್ಬೋದು, ನಮ್ಮ ರಿಯಾಜ್ ಬಣ್ಣು ಅವರಿರ್ಬೋದು, ನಮ್ಮ ಅನೇಕ ನಮ್ಮ ಮೈಬೂಬ್ ಗದ್ವಾಲ್ ಅವರು, ನಮ್ಮ ಡಾಕ್ಟರ್ ಟಿಪ್ಪು ಭಂಡಾರಿ ಅವರು, ನಮ್ಮ ಅಬೂಬಕರ್ ಸಾಹೇಬ್, ಎಲ್ಲರೂ ಕೂಡ ಇವತ್ತು ಈ ಒಂದು ಉರ್ಸಲ್ಲಿ ನಾವೆಲ್ಲ ಭಾಗವಹಿಸಿ ಆ ಹಜರತ್ ಶೇಷ ಮುರ್ತುಜಾ ಖಾದ್ರಿ ಅವರ ಒಂದು ಪವಿತ್ರ ಒಂದು ಗದ್ದಿಗೆಗೆ ನಾವೆಲ್ಲರೂ ಭಕ್ತಿಯನ್ನು ಸಲ್ಲಿಸಿ ಇವತ್ತು ಮುಂದೆ ನಡೆಯೋಣ. ಅವರ ಆಶೀರ್ವಾದವನ್ನು ಪಡೆದು ಎಲ್ಲರೂ ಒಂದಾಗಿ ಜೀವನ ಮಾಡ, ಅವರ ಸೌಹಾರ್ದಯುತವಾದ ಒಂದು ಜೀವನವನ್ನು ಸಾಗಿಸೋಣ ಅನ್ನೋ ಮಾತನ್ನು ಮತ್ತೊಮ್ಮೆ ನಾಡಿನ ಎಲ್ಲ ಭಕ್ತಾದಿಗಳಿಗೆ ತಿಳಿಸಿ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಈ ಒಂದು ಉರ್ಸಿನ ಅಂಗವಾಗಿ ಪ್ರತಿ ವರ್ಷ ಕೂಡ ಇದು 157 ವರ್ಷಗಳ ಕಾಲದಿಂದ ನಡೆದಂಥ ಒಂದು ಧಾರ್ಮಿಕ ಪದ್ಧತಿಗಳು. ಇವತ್ತೇನು ನಾನು ಚಿತ್ರಗಿಯ ಚಿಜ್ಯೋತಿ ಪರಮ ಪೂಜ್ಯ ವಿಜಯಮಾಂತಪ್ಪಗಳ ಒಂದು ಪವಿತ್ರವಾದ ಕರ್ಪೂರ ಗದ್ದಿಗೆ ಇದೆ.
ಇವತ್ತು ಉರುಸ್ ಅಂದ ಮೇಲೆ ಅಲ್ಲಿ ವಿಜಯಮಾಂತಪ್ಪನ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ನಡೆದರೂ ಕೂಡ ಇಲ್ಲಿ ನಮ್ಮ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಪವಿತ್ರವಾದ ಈ ಕ್ಷೇತ್ರದ ಮೇಲೆ ಇವತ್ತು ಲೈಟನ್ನು ಬೆಳಕನ್ನು ಚೆಲ್ಲುವಂಥ ಕೆಲಸ. ಇವತ್ತು ಅದೇ ರೀತಿಯಲ್ಲಿ ಚಿತ್ರಿಯ ವಿಜಯಮಾಂತೇಶ್ವರ ಮಠದಲ್ಲಿ ಕೂಡ ಇವತ್ತು ಅಲ್ಲಿ ಕೂಡ ಒಂದು ಉತ್ಸವವನ್ನು ಉರುಸನ್ನು ಅಲ್ಲಿ ಕೂಡ ಆಚರಣೆ ಮಾಡುವಂಥದ್ದು. ಯಾಕಂದರೆ ಭೇದ ಭಾವ ಇಲ್ಲಾರದೆ ಇವತ್ತು ಆಚರಣೆ ಮಾಡಿ ಬಂದಂಥ ಒಂದು ನಗರ. ಆ ಪದ್ಧತಿಯನ್ನು ಇವತ್ತು ನಡೆದು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಏನು ಸಾಯಂಕಾಲ 6:30-7 ಗಂಟೆಗೆ ಇವತ್ತು ಸರ್ವಧರ್ಮ ಏನು ಸಾಮೂಹಿಕ ಯುವ ಕೂಡ ನಡೀತು. ಮತ್ತು ಅದೇ ರೀತಿ ಭಾವೈಕ್ಯತೆ ಸಮಾವೇಶ ಕೂಡ ಇವತ್ತು ಜರುಗಲೇ ಇದೆ. ಅದರ ನಂತರ ಇವತ್ತು ಕವಾಲಿ, ಈ ಹೆಸರಾಂತ ಕವಾಲಿ ಗಾಯಕರು ಕೂಡ ಇಲ್ಲಿ ಬಂದು ಅವರದೇ ಆದ ಒಂದು ಪ್ರದರ್ಶನವನ್ನು ರಾತ್ರಿ ಏನು ಒಂದು ಭಾವೈಕ್ಯತೆ ಸಮಾವೇಶ ಮುಗಿದ ಮೇಲೆ ಆ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಅದಕ್ಕೆ ನಾನು ಎಲ್ಲರಿಗೂ ಕೂಡ ನಾವು ಬಂದು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.